ಗಿರ್ಮಿಟ್ ಯಾರೇ ಬೇಕು ಬರೀ ಗಿರ್ಮಿಟ್ ಬಜಿ ತಿಂದಿದ್ದೆ ಕಡೆ ಆಗತ್ತವ ನಮ್ಮ ಮೇಡಮ್ ಅವ್ರು ಕರೆ ಆಗತ್ತಾರು 2-3 ಮಣ ಹಾಕವ 15 ರೂಪಾಯಿ ಒಂದು ಕರ್ಚಿಕಾಯಿ ಆಗತ್ತಂತ ನಾ ಎಗ್ರೆಸ್ ಮಾಡತ್ತೆ ನೋಡ್ರಿ ಕೆಲಸ ಮಾಡಿರ್ತಾರೆ ಪಾಪ ಹೋಗ್ಬಿಟ್ಟು ಮಾಡ್ಸಕತ್ತೆ ಅಂದ್ರೆ ಅದು ಈ ಕಡೆ ಕುಕಿಂಗ್ ಮಾಡ್ಕೊತಾ ಆ ಕಡೆ ಪ್ರೀತಿ ಕಾಳಜಿ ಮಾಡ್ರಿ ಹೋಗೋಣ ಅಂದ್ರೆ ಶೆಫ್ಟಿಗೆ ಮಿಷನ್ ಮಾಡ್ಸ್ಕೊಂಡ್ ಬರ್ನ ನೇರ ಮುದ್ದಕ್ಕೆ ಮುತ್ಯಾಗೇನ ಫುಟ್ಪಾತ್ ಸ್ಟೈಲ್ ಮಾಡ್ತಾರಂತೆ ಗಿರ್ಮಿಟ್ ಹಂಗಾಗಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹಿಂಗದಿರಿ, ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ಆರಾಮದೀವಿ, ಮಸ್ತ್ ಅದೀವಿ. ಬರೀ ಇವತ್ತು ಬೆಳಗ್ಗಿಂದ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನಾನು. ಇವತ್ತು ಸಂಡೇ. ಯಶ್ವಂಡ್ರ ಮನ್ಯಾಗ ಅದಾರ, ಅದು ಸ್ವಲ್ಪ ಅಂಗಡಿದು ಪ್ರಾಬ್ಲಮ್ ಐತ್ರಿ, ಹಂಗಾಗಿ ನಾನು ಕೆಲಸ ನಡೆದೈತೆ ಅಲ್ರಿ, ಹಂಗಾಗಿ ಹೋಗ್ತೀನಿ. ಏನಪ್ಪ ಅಂದರೆ ಅವ್ರು ತಿಂಡಿ ಬೇಕಂತ ಎದ್ದು ಗುಡ್ಲ ರಾತ್ರಿ ಊಟ ಅಷ್ಟು ಕಷ್ಟ ಮಾಡಿರ್ತೈತ್ರಿ ಹುಡುಗ. ಒಂದೊಂದ್ಸರಿ ಮಾಡ್ತಿದ್ದು ಒಂದ್ಸರಿ ಮಾಡೋದೇ ಇಲ್ಲ, ಬೇಗ ಮಾಡ್ಕೊಂಡ್ಬಿಡ್ತಾನ. ಬೆಳಿಗ್ಗೆ ಇಳಕ್ಲಿ ಹಸಿವು ಅಂತಾನೆ ಎದ್ದೊಳ್ತಾನ. ಫ್ರೆಶ್ ಅಪ್ ಮಾಡ್ಕೊಂಬಂದೆ, ಬಿಸಿನೀರು ಕೊಟ್ಟು ನಾನು ಬಿಸಿನೀರಲ್ಲಿ ಉಂಡೆ ಕೊಟ್ಟು ತಿನ್ನಾಕತ್ತೇನ. ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಏನಪ್ಪ ಅಂದರೆ ಇವತ್ತು ನಿನ್ನೆ ತೋರಿಸಿದ್ದೆಲ್ಲ ಅಕ್ಕಿ ನೆನೆಸಿಟ್ಟಿದ್ದೆ ಅಂತೇಳಿ ಇಡ್ಲಿ ಮಾಡ್ಬೇಕಂತೇಳಿ ಮನ್ವಿತ ಮತ್ತು ಅವ್ರ ಪಪ್ಪ ಇಡ್ಲಿ ತೆಗೆದಾರ. ಅದನ್ನು ತಂದು ದೋಸೆ ಏನಾಗುತ್ತಾನ, ಹಾಗಾಗಿ ಎರಡೂ ಮಾಡ್ಬೇಕು ಇವತ್ತು. ಅವನು ತಿನ್ನೋದು ಅರ್ಧ ದೋಸೆನೂ ತಿನ್ನಲ್ಲ, ಆದರೆ ಅವ್ನಿಗೆ ಹೇಳಿದ್ದ ಮಾಡಿಸ್ಕೊತಾನೆ. ಅವ್ನಿಗೆ ಏನು ಬೇಕು ಅದು ಮಾಡ್ಸ್ಕೊಂಡು ಬಿಡ್ತಾನೆ. ಮಾಡಬೇಕು, ಇಲ್ಲಾಂದರೆ ಬಿಡೋದಿಲ್ಲ. ಇಡ್ಲಿ ಹಿಟ್ಟು ರೆಡಿ ಐತ್ರಿ. ನಿನ್ನೆ ಯಜಮಾನ್ರು ಹಾಕಿಟ್ರು ಮಿಕ್ಸಿನ. ಬರ್ರಿ ಈಗ ನಾನು ಏನೇನು ಮಾಡಿದ್ದೆ ಅಂತ ತೋರಿಸ್ತೀನಿ. ಫಸ್ಟಿಗೆ ಎದ್ದಿದ್ದು ಬೇಗ ರೀ, ಇವತ್ತು 6 ಗಂಟೆಗೆ ಎದ್ದೆಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಕೂದಿಸಿಟ್ಟಿನಿ ರೀ ಸಾರಿಗೆ. ಇದನ್ನ ಸಾರು ಮಾಡ್ಬೇಕೀಗ, ಬೇಳೆ ಸಾರು ಇಡ್ಲಿಗೆ. ಈ ಕಡೆ ಹಿಟ್ಟು ರೆಡಿ ಐತಿ. ನಮ್ಮ ತನಸವಾಗಿ ಎಲ್ಲ ಡಬ್ಬಿ ಮುಂದಿಟ್ಕೊಳ್ಳೋದಿಟ್ಟಬಾರ್ದು. ನಾವು ಮುಂದೆ ಡಬ್ಬಿ ಇರೋದೇ ಇಷ್ಟು ಗ್ಯಾಸ್ ಕಟ್ಟಿ ಇಂಥದ್ದೇನಾರು ಮಾಡುವಾಗಂತೂ ಮುಗಿದು ತುಂಬಿಬಿಡ್ತೈತ್ರಿ ಅದು. ಇಲ್ಲಿ ನೋಡ್ರಿ, ಈಗ ಇದು ಇಡ್ಲಿ ಪಾತ್ರೆ ಇಟ್ಕೊಂಡೀನಿ. ಇದು ಹಿಟ್ಟು, ಇದು ಇಡ್ಲಿ ಹಿಟ್ಟು ಆತು. ಈಗ ಅಷ್ಟು 4 ಪ್ಲೇಟ್ಸ್ 5 ಪ್ಲೇಟ್ಸ್ ಇಟ್ಕೊಳತ್ಲೆ ಜಾಗನೂ ಸಾಗೋದಿಲ್ಲ. ಯಾಕೆ ನಂಗೆ ಇಂಥವನ್ನ ರಿಪೇರಿ ಇಟ್ಕೊಳಕ್ಕೆ ಮನಸ್ಸಾಗೋದಿಲ್ಲ. ಅದ್ರ ಮಕ್ಕಳು ಕೇಳ್ತಾರಲ್ಲ ಅಂತೇಳಿ ಮಾಡೋದು ನೋಡ್ರಿ. ಬಿಸಿನೀರು ಕಾಸಿನ್ರಿ, ಈಗ ಕುಡಿತೀನಿ. ಕುಡಿದ್ಬಿಟ್ಟು ಸಾರು ಮಾಡಿಕೊಂಡು ಇಡ್ಲಿಗೆ ಇಡ್ತೀನಿ ರೀ. ಇಡ್ಲಿಗೆ ಇಟ್ಟು ಅವನು ಸುಮ್ಮನೆ ಅದ ಸರಿ, ಇಲ್ಲಾಂದ್ರೆ ಒಂದು ಸೈಡ್ ದೋಸೆ ಹಂಚಿಟ್ಟು ಒಂದು ದೋಸೆ ಹಾಕ್ಕೊಡ್ತೀನಿ. ಈಗ ಎಣ್ಣೆ ಕಾದತ್ರಿ, ಸಾಸಿ ಒಂದು ಸಣ್ಣ ಉಳ್ಳಾಗಡ್ಡಿ ಶುಂಠಿ ಹಾಕೊಂಡಾಕತ್ತೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗು, ಕಿತ್ತಿನ ಉಂಡೆ ಕೊಟ್ಟು ಬೆಲ್ಲದ ಕಿತ್ತು ಉಂಡೆ. ಈಗ ನೋಡ್ರಿ ಒಂಚೂರು ಅರ್ಶಿನ ಗೀರ್ ಬಿಡ, ಆಮೇಲೆ ಬಂದು ಮಾಡ್ತಾನೆ ಎಲ್ಲ ಸುಮ್ಮನೆ. ಈಗ ಕಾಣಿಸಲ್ಲ ಅನ್ಸುತ್ತೆ ನೋಡ್ರಿ, ಈ ಥರ ಆಗೈತೆ ಸಾರು ಒಗ್ಗರಣೆ. ಈಗ ಇದಕ್ಕೆ ಬ್ಯಾಳೆ ಹಾಕ್ತೀನಿ. ಓಪ ಈಗ ನೋಡ್ರಿ ಬ್ಯಾಳೆ ಮಗಿಸಿದೆ, ಬ್ಯಾಳೆ ಹಾಕ್ತೀನಿ. ತನವನ್ನ ಗದ್ಲ ಹಾಕ್ಬೇಡಪ್ಪಜಿ, ಪಪ್ಪ ಬೈತಾ ನೋಡಿ. ಈಗ ಅವ್ರ ಪಪ್ಪ ಹೇಳಿದ್ರು 9 ಗಂಟೆವರೆಗೆ ಎಬ್ಬಿಸ್ಬೇಡ ಅಂತೇಳಿ. ಹಾಗಾಗಿ 9 ಗಂಟೆ ಆಗೋರಿಗೆ ಕಾಯೋದು ನಾನೀಗ. ಇವ್ರ ಗದ್ಲ
ಅವ್ರು ಮತ್ತೆ ಯಾವ ದಿವ್ಸ ರೆಸ್ಟ್ ಮಾಡಕ್ಕೆ ಮನೆಯಾಗ ಇರ್ತೀನಿ ಬರೀ ಇದೆ ಅಂತ ಮತ್ತೆ ಬಾಯ್ ಮಾಡ್ತಾರೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳತ್ಲೇ ಇದಿಷ್ಟ ಆತಂದು ರೆಡಿ ಆತಂದ ಸೀದ ನಾಷ್ಟ. ಅವತ್ತೊಂದು ದಿವಸ ನಾನು ಸಾರು ರೆಸಿಪಿ ಶೇರ್ ಮಾಡ್ಕೊಂಡಿದ್ರಿ, ಒಂದು ಬೇಳೆ ಸಾರು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಏನು ರೀ ಆಪರಿ ಸಾರಿಗೆ ಆಪರಿ ನೀರು ಹಾಕಿದ್ರೆ ಏನು ಉಳಿತೈತಿ ಟೇಸ್ಟ್ ಅದ್ರೊಳಗೆ ಅಂತೇಳಿ. ಇಲ್ಲರಿ, ನಮ್ಮ ಕಡೆ ನಾವು ಯಾವಾಗಲೂ ಸಾರು ಮಾಡೋದು ಹಿಂಗೆ, ಅದು ಒಂದೇ ಹೊತ್ತಿಗೆ ಆಗಲಿ ಅಂತೇಳಿ ಗಟ್ಟಿಗೆ ಆ ಥರ ಮಾಡೋದಿಲ್ಲ. ಆಲ್ಮೋಸ್ಟ್ ನಾವು ನಮ್ಮದು ರಿಯಲ್ ಲೈಫ್ ಸ್ಟೈಲ್ ಹೆಂಗೈತೆ ನಾನು ಅದನ್ನ ಶೇರ್ ಮಾಡ್ಕೋತೀನಿ. ವಿಡಿಯೋಗೋಸ್ಕರ ಏನಾದರೂ ಬೇರೆ ಯಾರ್ಯಾರ್ದು ಈ ಥರ ಅಂದ್ರೆ ಬೇರೆ ಬೇರೆ ಥರ ಏನಾದರೂ ಹೊಸದು ಏನು ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಳಲ್ಲ ವಿಡಿಯೋ ಸಲುವಾಗಿ ನಾನು. ಯಾಕಂದ್ರೆ ನಾವು ಯಾವಾಗಲೂ ಸಾರು ಮಾಡೋದು ಹಿಂಗೆ ರೀ ನಮ್ಮ ಕಡೆ. ಒಂದು ಸಾರಿ ಮಾಡಿದ್ರೆ 2 ಹೊತ್ತಿಗೆ ಆಗಂಗೆ ಈ ಥರ ಮಾಡಿರ್ತಾರೆ. ನಂಗೆ ಅದೇ ರೂಢಿ ಐತಿ. ಹಳ್ಳಿಗೆಲ್ಲ ಹಿಂಗೆ ಮಾಡ್ತಿದ್ರು ನನ್ನ ತವ್ರ ಮನೆಗೆಲ್ಲ. ಇಲ್ಲಿಂದ ಯಜಮಾನ್ರು ಮಾಡಿದ್ರು ಹಾಗೆ. ಅವರು ಮೊದಲೇ ಹೇಳ್ಬಿಡ್ತಾರೆ 2 ಹೊತ್ತು ಆಗಂಗೆ ಮಾಡ್ಕೊಂಬಿಡೋದು ನೀವು ಸಾರು ಅದು ಏನಾರು ಮಾಡಾಗಿದ್ರೆ ಅಂತೇಳಿ. ಆದರೆ ಹಂಗಂತ ರುಚಿ ಇರಲ್ಲ ಅಂತ ಅಲ್ಲ, ನಾವು ಅದ್ರ ತಕ್ಕನಾಗೆ ಉಪ್ಪು ಖಾರ ಎಲ್ಲ ಅದಕ್ಕೆ ದಿನಸಿ ಎಲ್ಲ ಹಾಕಿರ್ತೀನಿ ರೀ. ಒಟ್ಟಿನಲ್ಲಿ ನಮ್ಮ ಕಡೆ ಸಾರು ಮಾಡೋದು ಇದೇ ಥರ ರೀ. ಒಂದೊಂದು ಸೈಡು ಒಂದೊಂದು ಥರ ಮಾಡ್ತಾರೆ. ಅದು ಅವ್ರವರು ರೂಢಿ ಅದು ಹೆಂಗೆ ಮಾಡಿರ್ತಾರೆ. ನಮ್ಮ ಕಡೆ ಮಾತ್ರ ನಾವು ಸಾರು ಮಾಡೋದು ಹಿಂಗೆ ರೀ. ದಾಲ್ ಅಂತೇಳಿ ಮಾಡ್ತೀವಿ, ಅದು ಸಪ್ರೇಟಾಗಿ ಅದು ಪೂರ್ತಿ ಗಟ್ಟಿ ದಾಲ್ ಮಾಡ್ತೀವಿ ಚಪಾತಿ ರೊಟ್ಟಿ ಜೊತೆಗೆ. ಅದು ಸಾರು ಅಂತ ಬಂದರೆ ಹಿಂಗೆ ರೀ ನಾವು ಮಾಡೋದು. ಅದೊಂದು ಕ್ಲಿಯರ್ ಮಾಡ್ಬೇಕಾಯ್ತು. ಮೊನ್ನೆ ಅವ್ರು ಕಮೆಂಟ್ ಮಾಡಿದ್ರು, ನಂಗೆ ನೋಡಿ ನಗು ಬಂದಿತ್ತು. ಅವ್ರು ಆ ಥರ ಮಾಡ್ತಿದ್ದರು, ಅದಕ್ಕೆ ಅವ್ರಿಗೆ ಇದು ನೋಡೋಕೆ ಎಷ್ಟು ನೀರು ಹಾಕಿದಂತ ಅನ್ಸೈತೆ ಅಂತೇಳಿ ಅದಕ್ಕೆ ಅದೊಂದು ಕ್ಲಿಯರ್ ಮಾಡಿದ್ರು. ಈಗ ಇಡ್ಲಿ ಹಾಕ್ಕೊಳಕತ್ತೀನಿ ನಾನು. ಇನ್ನೂ ಯಾರೊಬ್ಬರು ಇನ್ನೂ ಎದ್ದು ಫ್ರೆಶ್ ಅಪ್ ಆಗೋರು, ಆದರೆ ಯಜಮಾನ್ರು ಇನ್ನೂ ಎದ್ದಿಲ್ಲ ರೀ. ಅವ್ರು ಹೇಳೋಷ್ಟೊತ್ತಿಗೆ ಬೇಗ ನಾನು ಎಲ್ಲ ಇಡ್ಲಿ ಮಾಡಿಕೊಂಡು ರೆಡಿ ಇಟ್ಬಿಡ್ತೀನಿ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತಾ. ಹೊಸ ದೋಸೆ ಹಂಚು ತೊಗೊಂಡಾಗಿಂದನೂ ದೋಸೆ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ರೀ ನನಗೆ. ಮಾಡ್ಬೇಕಂತ ನಾನು ಹಾಕಿದ್ದೆ ಆ್ಯಕ್ಚುಲಿ ದೋಸೆಗೆ ಅಂತೇಳಿ ಹಾಕಿದೆ. ಆದರೆ ಮನ್ವಿತಿ ಇಲ್ಲ, ನಂಗೆ ದೋಸೆ ಆದ್ರೆ ತಿನ್ನೋದಿಲ್ಲ, ನಾನು ಇಡ್ಲಿನ ಬೇಕು ಮಮ್ಮಿ ಅಂತ ನಿಂತ್ಕೊಂಡ್ರಿ. ಹಾಗಾಗಿ ಇಡ್ಲಿನ ಮಾಡಬೇಕಾಯ್ತು. ಅದೇನು ಎರಡಕ್ಕೂ ಬರುತ್ತೆ, ದೋಸೆಗೆ ಬರುತ್ತೆ ಇಡ್ಲಿಗೆ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾಗಿಂದ ಇನ್ನು ಸ್ವಲ್ಪ ಉಳಿತಂತ್ರ ದೋಸೆ ಕೇಳಿದ್ರೆ ಯಾರು ಕೇಳಿದ್ರೆ ಹಾಕಿದ್ರೆ ಆಯ್ತು ಅಂದ್ಕೊಂಡು ಈಗ ಅವನಿಗೆ ಒಂದು 2 ಸೆಟ್ ಇಡ್ಲಿ ಹಾಕ್ಕೊಟ್ರೆ ಆಯ್ತು ಅಂತೇಳಿ ಇಡ್ಲಿ ಹಾಕಾಕತ್ತೀನಿ ರೀ. ಆಮೇಲೆ ಅದು ಸಂಜೆ ಮಧ್ಯಾಹ್ನವ್ರಿಗೆ ಇಟ್ಟರು ಏನಾಗೋದಿಲ್ಲ, ಯಾಕಂದ್ರೆ ಈಗೇನು ಬಿಸಿಲು ಇರಲ್ಲಲ್ಲ ರೀ, ತಡಿತೈತಿ. ನಾನು ಆಲ್ಮೋಸ್ಟ್ ಹಾಗೆ ಮಾಡಿರ್ತೀನಿ. ಮಧ್ಯಾಹ್ನವ್ರಿಗೆ ಆದ್ರೆ ಏನಾದರೂ ಒಂದು ಮಾಡಿಕೊಟ್ಟಿರ್ತೀನಿ. ಈ ಹಿಟ್ಟು ಉಳಿದಿತ್ತಂದ್ರೆ ಎತ್ತಿಟ್ಟು ಫ್ರಿಜ್ ಇಲ್ಲ ಅಂದ್ರೆ ನಡಿತೈತಿ. ಈಗ ನೋಡ್ರಿ ಹಾಕಿ ಮುಚ್ಚಿ ಇಟ್ಟೀನಿ. ಒಂದು 15 ನಿಮಿಷ ಆದ್ರೆ ಸಾಕು, ಇಡ್ಲಿ ರೆಡಿ ಆಗಿಬಿಡ್ತೈತಿ. ಅಕ್ಕಿ ಇಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ, ಭಾಳ ಖುಷಿ ಆಗತ್ತೆ ನಂಗೆ. ಈಗ ನೋಡ್ರಿ ಇಡ್ಲಿ ಏನು ಸಖತ್ತಾಗಿ ಬಂದವು, ಅಷ್ಟು ವೈಟಾಗಿ ಎಷ್ಟು ಸಾಫ್ಟಾಗಿ ಬಂದಿದ್ದು ಇಡ್ಲಿ. ಸಾಂಬಾರು ಕೂಡ ಹಾಗೆ ಟೇಸ್ಟಾಗಿತ್ತು. ನೋಡೋಕೆ ಅನ್ಸ್ಬೋದು ನಿಮ್ಗೆ ನೀರು ಇದ್ದಂಗೆ ಐತ್ರ ಸಾರು ಅಂತೇಳಿ. ನಾನು ಮಾಡೋದು ಹಿಂಗೆ ಸಾರನ್ನ. ಹಂಗಾಗಿ ಅತಿ ಸ್ವಲ್ಪ ಗಟ್ಟಿ ಮಾಡಿದರೆ ಯಜಮಾನ್ರು ಬೈತಾರೆ, ಏನದು ಹಿಟ್ಟು ಮಾಡಿ ಅಂತೇಳಿ. ಹಾಗಾಗಿ ಹೇಳ್ತಾರೆ. ಸ್ನೇಹಿತರೆ ನೋಡ್ರಿ ನಾಷ್ಟ ಎಲ್ಲ ಮಾಡಿದ್ವಿ. ಯಜಮಾನ್ರು 9ಗೆ ಎಬ್ಬಸ್ ಅಂದಿದ್ರು. ನಾನು ಬಂಡೆ ಇಟ್ಟಿನಿ ನೋಡ್ರಿ ಇಡ್ಲಿ ಇಷ್ಟು ತಿಕ್ಬೇಕು. ಈಗ ಅವನ್ನ 9ಕ್ಕೆ ಎಬ್ಬಸ್ ಅಂದವರು 9:15 ಎದ್ರು. ಎದ್ದು ನಾಷ್ಟ ಮಾಡಿದ್ವಿ ಇಬ್ಬರು ಸೇರಿ. ಅವ್ರು ಫಸ್ಟಿಗೆ ಮಾಡಿಸಿದ್ದೆ, ನಾವಿಬ್ರು ಈಗ ಮಾಡಿದ್ವಿ. ಮಾಡಿಂದ ಸ್ವಲ್ಪ ಕೆಲಸ ಇತ್ತು ನಂದು, ವಿಡಿಯೋ ಅದು ಇದು ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ ಹೊರಗಡೆ. ಯಜಮಾನ್ರು ಚಹಾ ಮಾಡ್ಕೊಂಬಂದಾರ ನೋಡಿ, ನನ್ನ ಫೇವ್ರೇಟ್ ಕಪ್ ಒಳಗೆ ನಿಮ್ಗೆ ವಾಟೆ ತೊಗೊಂಡ್ರೆ ಏನಪ್ಪ ಅಂದರೆ ಈಗ ಚಹಾ ಎಲ್ಲ ಕುಡಿದು ಅವ್ರಿಗೆ ಜಳಕ ಮಾಡ್ತಿದ್ದಾರೆ. ಮಾಡಿಸಿಂದ ನಾನು ಸ್ವಲ್ಪ ದವಾಖಾನೆಗೆ ಹೋಗೋರೈತ್ರಿ. ಅದು ಕಾಲು ಹೋಯ್ತು ಅದ್ರ ಸಲುವಾಗಿ ನಾನು ಬೇಡ ಅಂತ ನಾನು ಅದೇನು ಅಷ್ಟು ಊರಿ ಇಲ್ಲ, ನಾನು ಅದೇ ಕೆಲಸನ ಮಾಡಾದ್ನೆಲ್ಲ ನಡೆಯುತ್ತೆ ಅಂತ ನಾನು ಅಂದೆ. ಆದರೆ ಅವರು ಕೇಳ್ತಿಲ್ಲ. ಮೇಲೆ ಪ್ರೀತಿ ಕಾಳಜಿ ಮಾಡ್ರಿ ಆಮೇಲೆ ದೊಡ್ಡ ಹೋಲ್ಸೇಲ್ ಅಂಗಡಿಗಳಲ್ಲಿ ಕೊಡ್ತಾರೆ, ಪುಡಿ ಬೆಲ್ಲ ಕೂಡ ಕೊಡ್ತಾರೆ. ಸಣ್ಣ ಪುಟ್ಟ ಅಂಗಡಿಗಳು ಸಿಗಂಗಿಲ್ಲ, ಆರ್ಗ್ಯಾನಿಕ್ ಬೆಲ್ಲ ಕೂಡ ಕೊಡ್ತಾರೆ ನೋಡ್ರಿ. 1 kg 80-90 ಇರ್ತದೆ, 79 ರೂಪಾಯಿ. ನಮಗೊಂದು 15 ದಿವಸ ಆಯ್ತು 1 kg. ಅದು ಬರೀ ಚಾಕ ಕುಡಿದ್ರೆ ಹಾಲು ಕುಡಿಯೋದು ಅಷ್ಟೇ. ಮಸ್ತ್ ಕೆನಿಗಟ್ಟೆ ಆಯ್ತು ಮೇಲೆ. ಬರೀ ಐತಿ. ಯಾಕಂದ್ರೆ ನನ್ನ ಟೇಸ್ಟ್ ತಗೊಂಡ್ರಿ ಮನೆ ಮಾಡೋದು ಕಡಿಮೆ. ಅವರು ಅಂಗಡಿ ಅದು ಮಾಡಿಕೊಡ್ತಾರೆ ನನಗೆ ಸೊಪ್ಪಿನ ಮೇಲೆ.
ಇವತ್ತು ಮನೆ ಒಳಗೂ ಸೊಪ್ಪಿನ ಮೇಲೆ ಮಾಡ್ಯಾರ ಕೆನೆ ಹೆಂಗ್ ಬಿಡಬೇಕು ಕೆನಿ ನೋಡ್ರಲ್ಲಿ ಕೆನಿಗಟ್ಟೆ ಎಷ್ಟು ಚಂದ ಐತ್ರಿ ಹೊರಗಡೆ ತಣ್ಣನ ಗಾಳಿ ಗಲೀಜಿ ನೋಡ್ರಿ ಇವ್ರು ಮೂವರ ಹುಷ ಮಾಡಿಲ್ರಿ 10:30 ಆಯ್ತು ಆಡ್ತೇವೆ ನಾವು ಊಸ್ ಮಾಡ್ಬಿಟ್ಬಿಟ್ಟಿವ್ರಿ ಅಂಬ್ರೆಲ್ಲ ಮಾಡಿ ಅದಕ್ಕೆ ಶಿಷ್ಟಿ ನೋವಾಗುತ್ತಲ್ಲ ಚಿಚ್ಚಿ ಜೋರ್ ಸುಶ್ ಜೋರ್ ಸುಶಿ ವೇನ್ ಗೋ ಯಾಕ ಬಿಡ್ರಿ ಪಾಪ ಮಾಡಿಸ್ತಂತಲೇ ಹುಷ ಈಗ ನೋಡ್ರಿ ಅವ್ರ ಪಪ್ಪ ಇಬ್ರಿಗೆ ತಲೆ ಸ್ನಾನ ಮಾಡ್ಸ್ಕೊಂಬಂದು ಸ್ವಚ್ಛ ಭಾರತ ಆಗ್ಬಿಟ್ರ ಅವ್ರು ಇವತ್ತು ಇಬ್ರು ಮಾಡ ಮೂಗ್ ಮುಡ್ತಾವು ಸಂಡಿ ಬಿಲು ಸ್ವಚ್ಛ ಭಾರತ್ ಆದ್ರಿ ಬಿಸಿಲು ಬಿದ್ದಿತ್ತೀವತ್ತ ಸಾಕು ಬಿಡ ಮಾಡ್ಬಿಡ್ದಂಗ ಸಂಡಿ ಬರ್ತಾವ ನೋಡಿ ಮುಂದಿಲ್ಲ ಅಂದ್ರೆ ತೈ ಏನಾಗತ್ತನು ಸ್ಕಿನ್ ಲೂಸ್ ಆಗೈತೆ ಅಂತಾರೆ ನೀರು ಬಿದ್ದು ಕೈ ಲೂಸ್ ಆಗೈತೆ ಅಂತಾರೆ ಇದು ಸ್ಕಿನ್ ನೆಂದಿರ್ತೈತ್ಲೆ ಬಜಿ ನೀರಾಗ ಕಬಡ್ಡಿ ಆಡ್ತಾನ ಆಡೋರಿ ನಿನ್ ಕಬಡ್ಡಿ ಆಗಲ್ಲಿಂದ ಹೋಲಿ ಆಟ ಆಗತ್ತ ನೀ ಬಾತನ ಕಬಡ್ಡಿ ಅಂತ ಅವ ಮತ್ತೊಂದು ಸೋಮ್ ಮಾಡತ್ತಿದ್ದೆ ಈಗ ಗೌಡ್ರ ಅಜ್ಜ ಆಗೇನ ನೋಡ್ರಿ ನಾನು ದಿಢೀರ್ ಅಂತ ಎಗ್ ರೈಸ್ ಮಾಡಾಕತ್ತೀನಿ ಅದು ಕುಕ್ಕರ್ನೇ ಮಾಡಾಕತ್ತೀನಿ ಈ ರೆಸಿಪಿನ ನಾನು ರೆಸಿಪಿ ಚಾನಲ್ ಒಳಗೆ ಹಾಕಿರ್ತೀನಿ ಈಗ ನೋಡ್ರಿ ಸೇಮ್ ಎಗ್ ಬುರಿ ಥರ ಮಾಡ್ಕೊಂಡು ಈ ಥರ ಅದನ್ನು ಮಸ್ತ್ ರಿಸಲ್ಟ್ ಭಾರಿ ಬರ್ತೈತಿ ಸೇಮ್ ಎಗ್ ರೈಸ್ ಮಾಡಿರ್ತಾರೆ ಅದೇ ಟೈಪ್ ಬರ್ತೈತಿ ಮತ್ತು ಹೊಟ್ಟೆ ತುಂಬಂಗೆ ಆಗುತ್ತೆ ಅಂಗಡಿಯಾಗ ಮಾಡಿರ್ತಾರೆ ಆ ಥರ ಅಕ್ಕಿ ಗಂಡು ಇರೋಂಗಿಲ್ಲ ಮಸ್ತ್ ಆಕೈತಿ ನಿಮಗೆ ಪೂರ್ತಿ ಫಿನಿಶಿಂಗ್ ಆಮೇಲೆ ಬಂದು ತೋರಿಸ್ತೀನಿ ಶಿಲ್ಪ ಆ ಕಡೆ ಅರ್ಬಿ ಬಟ್ಟೆ ಒಗ್ಯಾಕತ್ತ ನೋಡ್ರಿ ಕಿಟಕಿಯಾಗಿಲ್ಲಿ ನಾನು ಅಡುಗೆ ಮಾಡತ್ತೀನಿ ಮನೆಯಾಗಿದ್ದೆಲ್ಲ ಹಾಗಾಗಿ ಏನು ಮಗನೇ ಓದ್ಕೊಳ್ಳಿ ಪೇಜ್ ನಂಬರ್ ಆಗತ್ತೈತ್ರಿ ಇಲ್ಲ ಏನತ್ತ ಇವತ್ತು ನೋಡ್ರಿ ಸ್ಪೆಷಲ್ ನಮ್ಮ ಮನ್ಯಾಗ ಅಡಿಗೆ ಇಷ್ಟ ಅಲ್ಲ ಇವತ್ತು ಮದುವೆ ಪಾಪ ಹೋಗ್ಬಿಟ್ಟು ಮಾಡ್ಸಕತ್ತೆ ಅಂದ್ರೆ ಅದು ಈ ಕಡೆ ಕುಕಿಂಗ್ ಮಾಡ್ಕೊತ ಆ ಕಡೆ ಮಾಡ್ಕೊಂಡು ಇಲ್ಲಿ ಕುಕಿಂಗ್ ಮಾಡಕ್ಕೆ ಇಲ್ಲಿ ಅಡುಗೆ ಇಟ್ಟಿನ್ರಿ ಇಲ್ಲಿ ಇದು ಒಂದು ಅಲ್ಲಿ ಇದು ನೋಡಿ ಅದನ್ನ ಚೆಲ್ಲಬೇಡ ಇದನ್ನ ಚೆಲ್ಲಬೇಡ ಇಕ್ಕೋಬೇಕು ಇಲ್ಲಿ ಒಟ ಹಚ್ಚಾಡ್ರಿ ಈ ನನ್ನ ಮಗ ಈ ಕಡೆ ಪಾಪ ಅದೇನ ಪಾಪ ಇದೇನಂತ ಪ್ರಶ್ನೆ ಕೇಳಾಕತ್ತಾನು ಇವಬ್ಬ ನಂಗೆ ಫಿಶ್ ಬೇಕು ನಂಗೆ ಪ್ಯಾರೆಟ್ ಬೇಕು ಅಂತ ಇವ ಆಡಾಕತ್ತಾನ್ರಿ ಇವ್ ಮಂಗ್ಯ ದೊಡ್ಡ ಸಣ್ಣ ಮಂಗ್ಯ ಇವೆಲ್ಲ ಹೋಮ್ವರ್ಕ್ ನಡ್ಸ್ಯಾನ್ರಿ ಎಲ್ಲಿಗೆ ಬಂತಮ್ಮ ನೀವು ಹೋಮ್ವರ್ಕ್ ಮಗ್ಗಿ ಬರ್ದಿ ಇಂಗ್ಲೀಷ್ನಾಗ ಏನಂತಾರೆ ಮಗ್ಗಿಗೆ ಟೇಬಲ್ಸ್ ಬರ್ದಿ ಎಷ್ಟೊತ್ತನ ಬರ್ದಿಪ್ಪ ಯಾರು ಹೇಳ್ಕೊಟ್ರು ಮೂರು ಜನ ಕೂಡ ಇಬ್ರು ಸೇರಿ ಹೋಮ್ವರ್ಕ್ ಮಾಡಿಸಿದ್ರಿ ಹಿಂಗೆ ನಡೆದ ನೋಡ್ರಿ ನಮ್ಮ ಮನೆ ಕೆಲಸ ಮೇಡಮ್ ಅವರು ಈ ಕಡೆ ಬಟ್ಟೆ ತೊಳಗತ್ತಾರು ಇಲ್ಲಿ ಬಾಂಡೆ ಇಟ್ಟಾರು ದಾವನ್ನ ಹೋಗಿ ಬಂದಲ್ರಿ ಟೈಮ್ ಸಿಗ್ಲಿಲ್ಲ ಲೇಟ್ ಆಯ್ತು ಈಗ ಸ್ವಲ್ಪ ಬಿಸಿಲು ಬಿದ್ದು ಗಾಳಿ ಇತ್ತು ಬಟ್ಟೆ ಹಾರ್ಕೋತಾವ ಅಂತೇಳಿ ಬಟ್ಟೆ ಹೋಗಿ ಆಗತ್ತಾಳು ಅದಕ್ಕೆ ಲೇಟ್ ಆತಲ್ಲ ಇನ್ನು ಟೈಮ್ 2 ಗಂಟೆ ಆಗಿ ಬಂತು ಇನ್ನು ಹಾಕಿ ಮತ್ತೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ನಾ ಎಗ್ ರೈಸ್ ಮಾಡತ್ತೆ ಹಗರ್ ಬಿದ್ದೀವ ಇರಾಗ ಹೋಗ್ಬೇಕು ಏಂತದಿ ನನಗೆ ಮತ್ತೆ ನೀವು ಬೇಕಿದೆಯಲ್ಲ ರೈಸ್ ಮಾಡ್ತೀನ ಅಲ್ಲಿ ಕುದ ಕೆಲಸ ಐತಿ ನಮ್ಮ ಪಪ್ಪ ಮಮ್ಮಿ ತಚಿ ತಾಯಿ ಮಾಡತಾನ ನಮ್ಮ ಮಣ್ಣು ಮಾಡತಾನ ಇವನು ವಿಡಿಯೋಗ್ರಾಫರ್ ಆಗೇನ್ರಿ ನಮ್ಮ ತನ್ಮಯ್ ಪಪ್ಪ ಓಪ ನಿನ್ನೆ ತನ್ಸೋವು ಅಂತಲ್ಲಿ ಓಲ್ಲ ಅಲ್ಲಿ ಬತ್ತಿ ಹೆಂಗ ಶೋಭಾ
ಅವ್ರ ಪಪ್ಪ ಕಾಣಿಸಲ್ಲ ಅಂತ ಎಷ್ಟು ಕಷ್ಟ ಇದ್ರೆ ಹಾಕಿ ಬೇರೆ ಒಂದೊಂದು ಕಾಣಿಸ್ತೀವಿ ಎಲ್ಲರೂ. ನಮ್ಮ ತನು ಫೋಟೋಗ್ರಾಫರ್ ಆಗೇನ್ರಿ, ವಿಡಿಯೋಗ್ರಾಫರ್, ನಾವೆಲ್ಲ ಕೆಲಸ ಮಂದಿ ಆಗ್ತೀವಿ. ಅಷ್ಟು ಆಗ್ಬೇಕು ಮಾಡ್ಬಿಟ್ಟು 3 4 ಹಾಕು ರೌಂಡ್ ಮಾಡ್ಬಿಡ ಉದ್ದಿದ್ದು ಕಚ್ಚಿಕಾಯಿ ನೆನಪಿಲ್ಲ ಮೊನ್ನೆ ಹಾಕಿದ್ದೆ ಹಂಗ ಹಾಕ್ರೆ ಅದು ಪುರಿ ಮಾಡೋದು ಮಾಡಿದ್ರೆ ಸಾಕು ಬಿಡು. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಮಮ್ಮಿ ಪಪ್ಪಾಗ ಹೆಲ್ಪ್ ಮಾಡಿದ್ರೆ ಎಲ್ಲ ಉಂಡಿ ಥರ ಮಾಡ್ಕೊಡ್ತೀನಿ. ಉಳ್ಳಿ ಮಾಡ್ಕೊಟ್ರಿ ನಮ್ಮನು ಯಜಮಾನಲ್ಲಿ ಹೇಳ್ಕೊಳತ್ತಾರ. ನಾ ತುಂಬಿ ಕರೆದು ಬಿಡ್ತೀನಿ ರೀ, ಕಚ್ಚಿಕಾಯಿ ಆಗ್ಬಿಟ್ಟೈತೆ. ಹೊರಗಿನ ತಿನ್ನಿಸ್ಬಾರ್ದು ಅಂತ ಹೇಳಿ ಎಷ್ಟು ಕಷ್ಟಪಡಾಗೈತಿ ನೋಡಿ. ಒಂದು ವಾರದಾಗ ಒಂದು 500 ರೂಪಾಯಿ ತಿನ್ನಿಸ್ತಾ ತರ್ತೀವಿ ನಾವು ಅವ್ರಿಗೆಲ್ಲ. ಹಂಗಾಗಿ ಅದ್ರ ಬದ್ಲಿ ಮನೆಗೆ ಇದು ಮಾಡಿಬಿಟ್ರೆ ಆರೋಗ್ಯವಾಗಿ ಇರ್ತೈತಿ, ಏನದು ರೊಕ್ಕನೂ ಉಳಿತೈತಿ ಅಂತೇಳಿ ವಾರದಾಗ ಒಂದು ನೋಡಿ ಒಂದು ಕಚ್ಚಿಕಾಯಿ ಮಾಡಾಕತ್ತೀವಿ. ಈಜಿ ರೆಸಿಪಿ ಒಂದು ಅರ್ಧ ಗಂಟೆ ಹಾಕಿ ಕೊಟ್ರೆ ಆರಾಮ್ ಒಂದು 500 ರೂಪಾಯಿ ಉಳಿಸ್ಬೋದು. ಇವು ಖುಷಿ ಆಗತ್ತ. ಸ್ವೀಟ್ ಅಂಗಡಿ ಒಳಗೆ ಇವು 15 ರೂಪಾಯಿ ಒಂದು ಕಚ್ಚಿಕಾಯಿ. ಒಂದು 15 15 ದೊಡ್ಡ ಇರ್ತಾವ. 15 ನೋಡಿ 10 ಕಚ್ಚಿಕಾಯಿ 20 ರೂಪಾಯಿ. ನಾವು ಮಾಡಿ 34 ಕಚ್ಚಿಕಾಯಿ ಮಾಡ್ತೀವಿ. 1 ನಿಮಿಷ ಬಂತು ಈಗ. ಸಾಕು ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇಲ್ಲಿ ಒಳಗೆ ಕಚ್ಚಿಕಾಯಿ ಕರಿಯಾಕ ಕುಂತಲ್ಲ, ಇಲ್ಲ ಸ್ವಲ್ಪ ಆಗ್ಯಾವು. ಆಮೇಲೆ ನಮ್ಮ ಪಪ್ಪ ಮಮ್ಮಿ ಆಗಲ್ ಮಾರಕ್ ಕುಂತೀನಲ್ಲ ಅದನ್ನ ಮಾರಕ್ ಕುಂತಾನ. ಕರ್ಚಿಕಾಯಿ ತುಂಬಾಕತ್ತಾನ ಪಪ್ಪ. ಇಲ್ಲಿ ಸೂಸ್ಲಾದ್ರೆ ಒಂದು ಪುರಿಯರ್ ಕರ್ಕಿಲ್ಲ ಅವನ ಅದು ಕರೆ ಕರ್ಚಿಕಾಯಿ ಆದ್ರಿ 3:30 ಟೈಮ್ ಅಂಗಡಿಗೆ ಹೋಗ್ಬೇಕು. ಬಾ ಎಲ್ಲ ಕರ್ಚಿಕಾಯಿ ತೋರಿಸ್ನಂತೆ. ವಾವ್ ತೋರ್ಸಿನಿ ಕೊಡು. ಸೂಪರ್ ಆಗ್ಯಾವಲ್ಲ ಕರ್ಚಿಕಾಯಿ. ಕಡೆ ಆಗತ್ತವ ನಮ್ಮ ಮೇಡಮ್ ಅವ್ರು ಕರೆ ಆಗತ್ತಾರು. 2-3 ಮಣ ಹಾಕವ ಗಬಕ್ಕ ಪುಣ್ಯಕ್ಕೆ ನೀ ಫೋನ್ ಆಗಿರ್ಲಿ, ನಾನು ಏನು ಹಾಕಿದ್ದೆ ಬಿಸಿ ಎಣ್ಣೆ ಬಿದ್ದಿದ್ರ. ಏನು ಯಾಕಾಗಿಲ್ಲ, ಫೋನ್ ಚಲೋ ಇರಲಿ. ಆರೈತೆ ಕೊಡ್ರಿ ಒಂದು ಊದಿ ಆರಿರ್ತದಲ್ಲ ಒಳ ಸೋಸು ಬಿಸಿ ಇರ್ತಾ ನೋಡ್ತೀನಿ. ಗಾಳಿ ಹೋಗಲ್ಲ ಹೊರ ಅಂಗಡಿ. ತನ್ನಿಗೊಂದು ಬೇಕಂತ ತೊಗೊಂಡೋಗ ಕರ್ಚಿಕಾಯಿ ತಿನ್ ಬಾ. ಎಷ್ಟು ನಾ ತುಂಬಿನ್ರಿ, ಸ್ವಲ್ಪ ಹಾಲು ಕಾಸ್ತೀನಿ ನಾವು ಹೊಡಿತು. ಸೂಸಲ ಕಡಿಮೆ ಇತ್ತು, ಸ್ವಲ್ಪ ಲೈಟ್ ಆಗಿತ್ತು ತುಂಬಿಸಿ ಮುಗಿಸಿನಿ. ಕರೆಕ್ಟ್ ಒಂದು ಕಚ್ಚಿಕಾಯಿ ಹಾಕಿತ್ತಾರ ಬರಬ್ಬರ್ ತುಂಬಿದ್ರ. ಅದ 4 ಕಚ್ಚಿಕಾಯಿ ತುಂಬ್ಕೊಂಡ್ ಬಂದಾರ. ಏನ್ ಮಾಡ್ಬೇಕ್ರಿ ಮತ್ತೆ ಹಂಗೆ ಉಳಿತೈತೆ ಅದು ಹಿಟ್ಟು. ನಮ್ಮ ಪಪ್ಪ ಅಂತ ಲೆಮನ್ ಜ್ಯೂಸ್ ನನ್ನ ಬೆಲ್ ಪಪ್ಪ ನಿನ್ನ ಅಂಡೆ ಬೆಲ್ಸ ಮಾತೆಲ್ಲ ನೀನು ಮನೆವ ಅಂಡೆ ಮಾಡಲ್ಲ. ಮನ್ಯಾಗೂ ಹಂಗೆ ಮಾಡತ್ತೀನಿ ನಾನು. ಲೆಮನ್ ಜ್ಯೂಸ್ ಮಾಡತ್ತೀನಿ ನೋಡು. ನಮ್ಮ ಪಪ್ಪ ಬಜ್ಜಿ ತಂದನ. ನಮ್ಮ ಪಪ್ಪ ಬಜ್ಜಿ ತಂದನ, ಬಜ್ಜಿ ತಿನ್ನಾಕತ್ತಾನ. ಅನ್ನ ಬಜ್ಜಿ ತಿನ್ನಾಕತ್ತಾನ, ಮಣ್ಣು ಅನ್ನ ತಲು. ಮಮ್ಮಿ ಏನು ಮಾಡತ್ತಾನ ನೋಡು. ಮಮ್ಮಿ ಗಿಲ್ಮಿಟ್ಟಿ ಮಾಡತ್ತಾಳ. ನಮ್ಮ ಮಮ್ಮಿ ಸುಸುಲ ಮಾಡಲ್ಲ. ಮಮ್ಮಿ ಸರಿಯೇ. ಹ್ಞೂ ರೀ, ನಾನು ಗಿರ್ಮಿಟಿ ಸೋಸ್ಲ ಮಾಡತ್ತೀನಿ ರೀ. ಸಾತಾ ಏನು ಚೆನ್ನಾಗಿತ್ತಾನು ಏನ ಸುಶೀಲ ಗಿರಿ ಮಿರಿ ತಿನ್ನಾಕತ್ತಿ. ಏನದು ಫುಟ್ಪಾತ್ ಸ್ಟೈಲ್ ಮಾಡ್ತಾರಂತ ಗಿರ್ಮಿಟ ಹಂಗೈತಿ. ಕೈಲೇ ಮಾಡಿದ್ರಿ ಮತ್ತೆ ಅದು ಮಾಡ್ತಾರೆ ಎಲ್ಲ ಡ್ರೆಸ್ ಚಂದ ಆಯ್ತು. ಗಿರ್ಮಿಟ್ ಯಾರೇ ಬೇಕು ಬರ್ರಿ ಗಿರ್ಮಿಟ್. ಬಜ್ಜಿ ತಿಂದಿದ್ದೆ ರೀ, ಬಜ್ಜಿ ತಂದಿದ್ದೆ. ಇವಾಗ ಈ ಚಟ್ನಿ ತಿಂದ ಎಂದು ತಿನ್ಲಾರ್ದವಲ್ಲ. ನಾನು ಬೈದು ಏನಾರು ತಿನ್ನಲಿ ಅಂತೇಳಿ ಸಂಜೆ ಮುಂದೆ. ಈಗೆಲ್ಲ ಮೊದಲೆಲ್ಲ ಬಿಟ್ಟಿದ್ರಿ. ಈಗ ನಾವು ಹೆಂಗಿದೆ ನಮ್ಗೆ ಅವ್ರು ಹೊಂದ್ಕೊಂಡಾರ ನೋಡ್ರಿ. ಬರ್ರಿ ಯಾರು ಸಂಜೆ ಸ್ನ್ಯಾಕ್ಸ್ ಗಿರ್ಮಿಟ್ ತಿನ್ನೂನು. ಇವ್ರದ್ದು ಟಿ ಒಳಗೆ ಏನು ಹತ್ತಿತ್ತು ಅದು ಅಡ್ಡೆ ಏನು ಹತ್ತಿತ್ತು ಮತ್ತವನು ಈಗ ಶಿವ ಹತ್ತಿತ್ರಿ. ಇಬ್ಬರೇ ಹಂಗೆ 6 ಗಂಟೆಗೆ ಸೇವನ ಹಾಕ್ತಾರೆ ಇಬ್ಬರು. ಮಧ್ಯಾಹ್ನದಿಂದ ಲಾಗ್ ಚಾಲು ಮಾಡತ್ತೇನು ರೀ. ಮಳೆ ನೋಡ್ರಿ ಯಾವ ಪರಿ ಐತಿ ಇವತ್ತು. ಮಳೆ ಈಗ ಚಾಲು ಆಯ್ತು. ಇಷ್ಟೊತ್ತು ಬಿಸಿಲಿತ್ತು, ಅವು ಬಟ್ಟೆ ಹೋಗೋಕ್ಕಾಗಲಿಲ್ಲ. ನಂಗೆ ತಲೆ ಸುತ್ತು ಬಂದಂಗೆ ಆಗತ್ತಿತ್ತು. ಹಾಗಾಗಿ
ಇದು ಇವತ್ತು ಮಂಗಳವಾರ ಅಂತಂದರೆ ನೀರು ಬಂದಿದ್ದು ಬರೀ ಕೆಲಸ ಆಯಿತು. ನಾಷ್ಟನ ಮಾಡಿಲ್ಲ, 12 ಗಂಟೆಗೆ ನಾಷ್ಟ ಮಾಡೀನಿ. ಹಾಗಾಗಿ ತಲೆ ಸುತ್ತು ಬರೋದು, ಕಣ್ಣು ಮಂಜು ಆಗೋದು ಆಗಾಕತ್ತಿತ್ತು. ಬಟ್ಟೆ ಒಗ್ಯೋಕ್ಕಾಗಲಿಲ್ಲ. ಎದ್ದು ಬಂದೆ, ಬಾಂಡೆ ಅಷ್ಟು ತಿಕ್ಕೊಂಡು ನೋಡ್ರಲ್ಲ ಹಾಳಿ ಇಟ್ಟಿನ ಬಟ್ಟೆ ಒಗೆವು. ಈ ಮಳೆ ಜೋರಾತು, ಬಿಸಿಲು ಐತೆ ಅಂತ ಬಂದು ಮಾಡ್ಕೊಂಡಾಗಲೇ ಮಳೆ ಹತ್ತೈತ್ರಿ. ವಿಚಿತ್ರ ಈಗಂತೂ ಕ್ಷಣ ಇದ್ದದ್ದು ಕ್ಷಣ ಇರೋದಿಲ್ಲ ಅವತ್ತು. ಸ್ನೇಹಿತರೆ, ಏನಪ್ಪ ಅಂದರೆ ನಾನು ಇವತ್ತು ಬೆಳಿಗ್ಗೆಯಿಂದ ಲಾಗು ಚಾಲೂ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಯ್ತು ನನಗೆ. ಯಾಕಂದ್ರೆ ನಮ್ಮ ತವ್ರ ಮನೆಯಿಂದ ಫೋನ್ ಬಂದಿತ್ತು. ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ರೀ. ನಂಗೆ ಶಾಕಿಂಗ್ ಅನ್ನೋಕ್ಕಿಂತ ಅಳು ಬರತೈತಿ, ಬೇಜಾರು ಆಗ್ತೈತಿ, ಒಂಥರ ನೋವು ಅಂತಾರಲ್ಲ ಆ ಥರ ಆಗ್ತೈತಿ. ಇಷ್ಟ ಅಲ್ಲಿ ಏನೋ ಅದು ತವ್ರ ಮನೆ ಅಂದ್ರೆ ಅಷ್ಟು ಭಾವನೆಗಳೇ ಹಂಗಿರ್ತಾವೆ ತವ್ರ ಮನೆಯವ್ರ ಮೇಲೆ, ತವ್ರ ಮನೆ ಮೇಲೆ. ನಮ್ಗೆ ಏನು ಹೆಂಗಪ್ಪ ಮುಂದೆ ಏನೋ ಈ ಥರ ಅನಿಸ್ಬಿಡ್ತು. ಒಂದು ಸರಿ ಅಳುನ ಒಂದು ಕ್ಷಣ ಹತ್ತಬಿಟ್ಟೆ ನಾನು. ಈಗೂ ಅದ್ರ ಬಗ್ಗೆ ಮಾತಾಡ್ಬೇಕಂತ ಸ್ವಲ್ಪ ಅಳುನ ಬರುತ್ತೆ. ಯಾಕಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತೈತಿ ನಮ್ಮಪ್ಪ ಇದು ಗೌರ್ಮೆಂಟ್ ಸರ್ವೆಂಟ್ ಅಂತೇಳಿ. ಅಂದ್ಕೊಂಡಿದ್ದಿಲ್ಲ, ನಮಗೆ ಗೆಸ್ ಕೂಡ ಮಾಡ್ಕೊಂಡಿದ್ದಿಲ್ಲ ನಾನು ಇಷ್ಟು ಬೇಗ ನಮ್ಮಪ್ಪಂದು ರಿಟೈರ್ಡ್ ಆಗುತ್ತೆ ಅಂತೇಳಿ. ನಮ್ಮಪ್ಪ 60 ವರ್ಷ ಅಂದ್ರೆ ನಂಬಕ್ಕಾಗೋಲ್ದು. ಭಾಳ ಅಂದ್ರೆ ಭಾಳ ಬೇಜಾರಾಗತೈತೆ ರೀ. ರಿಟೈರ್ಡ್ ಆಯ್ತಂತ ಅದು ಅಚಾನಕ್ಕಾಗಿ ನಾನು ಹಚ್ಚಿದೆ ಫೋನು. ಊರಲ್ಲೆಲ್ಲ ಎಷ್ಟು ಒಂದು 4-5 ದಿವಸ ಆಗಿತ್ತು ಫೋನು. 4 ಅಲ್ಲ, ಒಂದು ವಾರ ಆಯ್ತೇನೆ ನಾನು ಫೋನ್ ಮಾಡಿ. ಅವರು ಮಾಡಿದ್ದೇ ಇಲ್ಲ, ಹಂಗಾಗಿ ನಾನು ಮಾಡಿದೆ. ಹಾಗಾಗಿ ನಮ್ಮ ತಮ್ಮ ಆವಾಗ ಹೇಳ್ದ ವಿಷಯ. ನಮ್ಮ ತಮ್ಮಗೆ ಕಾಲ್ ಮಾಡಿದ್ದೆ ನಾನು, ಹಿಂಗೆ ಅಪ್ಪಂದು ರಿಟೈರ್ಡ್ ಆಯಿತು ಮೊನ್ನೆ ಅಂತೇಳಿ ಕೇಳಿ ನಂಗೆ ಭಾಳ ಬೇಜಾರಾತ್ರಿ. ಮುಂದೆ ಏನು ನಮ್ಮಪ್ಪಗೆ ಹೆಂಗತ್ರಿ ಎಷ್ಟು ಇಷ್ಟಪಡ್ತಿದ್ದೆ ಅಂದ್ರೆ ಆ ಜಾಬ್ನ. ಯಪ್ಪೋ, ಇನ್ನೂ ಮನೆ ಕೆಲಸ ಇನ್ನೂ ಒಂದು ಸ್ವಲ್ಪ ಇದು ಮಾಡ್ತಿದ್ದ. ತಮ್ಮ ಕೆಲಸನ ಮಾತ್ರ ಒಂದಿನೂ ಒಂದು ಮೋಸ ಮಾಡ್ದಾರಲ್ಲ, ಒಂದು ಏನು ಮಾಡ್ದಾರಲ್ಲ ಅಷ್ಟು ಇಷ್ಟಪಡ್ತಿದ್ದ ಆ ಕೆಲಸನ. ಆ ಕೆಲಸದಿಂದ ಅವ್ರಿಗೆ ಇವತ್ತು ಮೊನ್ನೆ ಒಂದು 4-5 ದಿನ ಆಯ್ತಂತೆ ರಿಟೈರ್ಡ್ ಆಗಿ. ಅದು ನಂಗೆ ವಿಷಯನ ಹೇಳಿಲ್ಲ ಅವರು. ನನಗೆ ಫೋನ್ ಮಾಡಿದೆ ಗೊತ್ತಾಯಿತು. ಕೇಳಿ ಮನ್ಸಿಗೆ ಭಾಳ ನೋವಾಯ್ತು ರೀ. ನಾನು ಏನು ಅಂದ್ಕೊಂಡೆ, ಹೋಗಬೇಕು ಅಂತ ಅಂದ್ಕೊಂಡೆ, ಊರಿಗೆ ಹೋಗ್ಬೇಕಂತೇಳಿ ನಾನು ಪ್ಲ್ಯಾನ್ ಮಾಡಿದೆ. ಅದಾದಮೇಲೆ ಅದು ಕಜ್ಜಿಕಾಯದೆಲ್ಲ ಮಾಡಿದ್ದು ಕೂಡ ನನ್ನ ಮನಸ್ಸಲ್ಲಿ ಅದೇ ಇತ್ತು. ಹೇಗೂ ಎಲ್ಲ ಒಳ್ಳೊಳ್ಳೆ ಅಡುಗೆ ಎಲ್ಲ ಐತಿ, ರೆಸಿಪಿ ಮಾಡ್ಕೊಂಡಿದ್ದೀನಿ ಕಜ್ಜಿಕಾಯ್ದೆಲ್ಲ ಬುತ್ತಿಗೆ. ಊರಿಗೆ ಹೋಗ್ಬೇಕಂತೇಳಿ ಎಷ್ಟು ಮನ್ಸಿನಾಗ ಅಂದ್ಕೊಂಡಿದ್ರೆ ಅದನ್ನ ಕೇಳಿಂದ. ಹೇಗೆ ಕಜ್ಜಿಕಾಯ್ದೆಲ್ಲ ನೀನು ಯಾರು ಮಾಡಿಟ್ಟಿನಿ ಅಂತ ಪ್ಲ್ಯಾನ್ ಮಾಡಿದೆ. ಆದ್ರೆ ಈ ಕಡೆ ಮನ್ವಿತಿಗೆ ಟೆಸ್ಟ್ ನಡೆಯಾಗತ್ತೆ, ಅವ್ರಿಗೆ ಹೋಗೋಕೆ ಆಗೋಲ್ದು. ಆಮೇಲೆ ನನಗೂ ಆರಾಮಿಲ್ಲ. ಅಲ್ಲಿ ಈ ನನಗೆ ಆರಾಮಿಲ್ಲದೆ ಇದ್ದಾಗ ಅವ್ರಿಗೆ ಮನ್ವಿತಿಂದ ಏನು ಬಿಡ್ರಿ, 1 ದಿನ 2 ದಿನ ಸ್ಕೂಲ್ ಹಾಲಿಡೇ ಮಾಡಿ ಕರ್ಕೊಂಡು ಹೋಗ್ಬೋದು. ಅದೇ ನನ್ನ ಕಾಲು ಜಾಸ್ತಿಗಿನ್ನು ಕೆಲಸ ಮಾಡೋಕೆ ಓಡಾಡೋಕೆ ಬರವಲ್ದು. ಹಾಗಾಗಿ ಏನು ಮಾಡಿ ಗೊತ್ತಾಗಲ್ದು. ಅದು ಕೂಡ ಬೇಜಾರಾಯ್ತು ಮನಸ್ಸಿಗೆ. ಆಸೆ ಭಾಳ ಅಂದ್ಕೊಂಡಿದ್ದೆ ಹೋಗ್ಬೇಕು ನಾನು ಅಂತೇಳಿ. ಹಿಂಗಾಗ್ಬಿಡ್ತು. ನೋಡೋಣ ರೀ ಎಂದು ಹೋಗ್ತೀನಿ ನನಗೆ ಗೊತ್ತಿಲ್ಲ. ಊರಿಗೆ ಹೋಗ್ಬೇಕಂತ ಅಂದ್ಕೊಂಡೀನಿ, ಆದ್ರೆ ಆಗ್ತಿಲ್ಲ, ಪರಿಸ್ಥಿತಿ ಹಂಗೈತಿ, ಹೋಗೋಕ್ಕಾಗೋಲ್ದು. ಇದೆಲ್ಲ ನೆಕ್ಸ್ಟ್ ಡೇದು ಲಾಗು ಸ್ನೇಹಿತರೆ. ಇದು ಅದ್ರಾಗ ಸೇರಿಸಿದೆ. ಸುಮ್ಮನೆ ಇಷ್ಟ ಕ್ಲಿಪ್ಸ್ ಹಂಗೆ ಉಳಿದ್ಬಿಡುತ್ತೆ ಇದು. ಇದು ಟೋಟಲ್ 2 ದಿನದ ಲಾಗ್ ಆಗೈತಿ. ಏನಂದು ಬೇಡ್ರಿ, ನೀವು ಏನು ಅನ್ನಕ್ಕೋಗ್ಬಿಡ್ರಿ. ಇದು ನೆಕ್ಸ್ಟ್ ಡೇದು. ಆ ವಿಷಯ ಬೆಳಿಗ್ಗೆ ಬಂತು ಕಾಲ್ ನಂಗೆ, ಬೆಳಗ್ಗೆನ ಶಾಕಿಂಗ್ ನ್ಯೂಸ್ ಅದನ್ನು ಕೇಳಿಂದ ಹಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ಹಾಗೆ ಲಾಗ್ಸ್ ಮಾಡಿದೆ. ಅಷ್ಟು ಮನಸ್ಸಿರಲಿಲ್ಲ ಕಂಟಿನ್ಯೂ ಆಗಿ ಲಾಗ್ ಮಾಡೋಕ್ಕೂ. ನನಗೆ ಅಷ್ಟು ನೋವು ಆಯಿತು. ಇದರೊಂದಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಸಂಜೆ ಯಜಮಾನ್ರು ತೊಗೊಂಬಂದಿದ್ರು. ನಂಗೆ ಮೂಡ್ ಅಪ್ಸೆಟ್ ಆಗೋದಕ್ಕೆ ಏನೂ ಮಾಡ್ಕೊಳ್ಳಿಲ್ಲ. ನಾನು ತೊಗೊಂಬಂದಾಗ ಸ್ನ್ಯಾಕ್ಸ್ ಸ್ವಲ್ಪ ಗೋಬಿ ಚಹಾ ತೊಗೊಂಬಂದು ಕೊಟ್ಟಿದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಹೋಗಿ ಬರುವಂತೆ ಸ್ವಲ್ಪ ತಡ್ಕೋ, ಇನ್ನೂ ಸ್ವಲ್ಪ ಆರಾಮಾಗ, ಕಾಲೆಲ್ಲ ಪೂರ್ತಿ ಆರಾಮ ಅಲ್ಲಿ ಹೋಗುವಂತೆ ಅಂತ ಅಂದರು. ನೋಡೋಣ. ಓಕೆ, ಇದರೊಂದಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಇಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.